ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಅವಕಾಶ ಮಾಡಿಕೊಡಲ್ವಂತೆ ರಾಜ್ಯ ಸರ್ಕಾರ. ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾತ್ರೆ ಔಷಧಿ ಕೊಡ್ತೀವಿ, ಜನ ಯಾಕೆ ದುಡ್ಡು ಖರೀದಿ ಮಾಡಬೇಕು ಕೊಟ್ಟು, ಹಾಗಾಗಿ ಕೊಡಬಾರದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ. ಯು ಆರ್ ರಾಂಗ್. ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಯೋಗ್ಯತೆಗಳಿಗೆ ಸರಿಯಾಗಿ ಟ್ರೀಟ್ಮೆಂಟೇ ಕೊಡೋಕ್ಕಾಗಲ್ಲ. ಭಾಳ ಕಡೆ ಹೆಂಗೆ ಕೊಡ್ತಿದ್ದೀರಿ ಅನ್ನೋದನ್ನ ನಾಳೆಯಿಂದ ಚೆಕ್ ಮಾಡಿಸ್ತೀನಿ ಬೇಕಿದ್ರೆ ನಿಮಗೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾತ್ರೆಯನ್ನು ಡಾಕ್ಟರ್ಗಳಿಗೆ ಆಚೆಗೆ ಬರ್ಕೊಡ್ತಿದ್ದಾರೆ ಅನ್ನೋದನ್ನೂ ದಾಖಲೆ ಸಮೇತ ನಿಮ್ಮ ಮುಖಕ್ಕೆ ಹಿಡಿತೀನಿ ತಂದು ಗ್ಯಾರಂಟಿ. ಪರಿಸ್ಥಿತಿ ಹಾಗಿದೆ. ಆಮೇಲೆ ಎಲ್ಲಾ ಮೆಡಿಸಿನ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಸಿಕ್ಕಲ್ಲ. ಮತ್ತೆ ನಿಮಗೆ ಕೊಡಕ್ ತಾಕತ್ತು ಇಲ್ಲ, ನೀವು ಕೊಡೋದು ಇಲ್ಲ. ಬೆಕ್ಸ್ ಕಟ್ಬಿಡ್ತೀನಿ ಬೇಕಾದ್ರೆ ನಾನು. ಇದು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೀವು ಈ ಪ್ರಾಜೆಕ್ಟ್ ಮುಗಿಸಿ ನಿಮ್ಮ ಸರ್ಕಾರಿ ಆಸ್ಪತ್ರೆಗೆ ನಾನು 100 ಜನನ ಕಳಿಸ್ತೀನಿ ಸ್ಟಿಂಗ್ ಆಪರೇಷನಲ್ಲಿ. ಅದು ಯಾವ್ಯಾವ ಟ್ಯಾಬ್ಲೆಟ್ ಇದೆ ನೋಡೇ ಬಿಡ್ತೀನಿ ನಾನು. ಅದೆಷ್ಟು ಪುಕ್ಕಟ್ಟೆ ಕೊಡ್ತೀನಿ. ಪುಕ್ಕಟ್ಟೆ ಕೊಡೋಕ್ಕೆ ಯೋಗ್ಯತೆ ಇದ್ದಿದ್ದರೆ ತಿಂಗಳ ದುಡ್ಡು ರಿಲೀಸ್ ಮಾಡಬೇಕಾಗಿತ್ತು ಗ್ಯಾರಂಟಿ ದಿನ. ಎಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಿ. ದೊಡ್ಡ ತಪ್ಪೇ ಮಾಡಿದ್ಯಾ ನೀನು ಹಲ್ಕ. ನನ್ನ ಕಾಸಿಲ್ಲ, ಕವಡೆ ಇಲ್ಲ, ಸುಮ್ಮನೆ ಮೈ ಮೇಲೆ ಇರೋದನ್ನೆಲ್ಲ ಎಳ್ಕೊತಾರೆ. ಒಂದು ವೇಳೆ ಈ ಜನೌಷಧಿ ಕೇಂದ್ರ ಅಲ್ಲಿ ಇದ್ದರೆ ನಿಮ್ಮ ತಾತನ ಮನೆ ಗಂಟೇನು ಹೋಗೋದು ನಿಮಗೆ? ಬೇಕಿದ್ದೊಂದು ದುಡ್ಡು ಕೊಟ್ಟು ತಗೊಳ್ಳಿ, ಸಾಕಿದ್ದೊಂದು ಬಿಡಿ. ಏನಕ್ಕೆ ತೆಗಿಬೇಕದನ್ನ? ಜನರ ಆಯ್ಕೆಗೆ ಬಿಡ್ಬೋದು. ಏನಕ್ಕೆ ತೆಗಿಬೇಕದು? ನಿಮ್ಮ ಗಂಟೇನು ಹೋಗ್ಬೇಕು? ಪ್ರಾಬಬಲಿ ಲುಕ್ಸ್ ಲೈಕ್ ಎ ಲಾಬಿ. ಯಾಕಂದ್ರೆ ಇಲ್ಲಿ ಬರ್ಕೊಡೋದು ಹೊರಗಡೆ ಹೋಗ್ಬೇಕಲ್ಲ, ಆಸ್ಪತ್ರೆ ಆಚೆ ಇರೋ ಅಂಗಡಿಗಳಿಗೆ. ಇದು ಲಾಬಿ. ದಿ ಮಿನಿಸ್ಟರ್ ವಿಲ್ ಬಿ ಆನ್ಸರಬಲ್ ಟು ದಿಸ್. ನಾನು ಈಗಲೇ ಹೇಳಿದ್ದೀನಿ ಇವತ್ತೇನೇನೆ. ಯು ಆರ್ ಆನ್ಸರಬಲ್. ರಾಹುಲ್ ಗಾಂಧಿ ಕೇಳಿದ್ರಲ್ಲ, ಪ್ರಧಾನಿನಾ ಸುಪ್ರೀಂ ಕೋರ್ಟಾ, ನಾವು ನಿಮ್ಮನ್ನು ಕೇಳ್ತೀವಿ. ನೀವು ಸ್ಟಾರ್ಟ್ ಮಾಡಿ ಇದನ್ನ ತೆಗೆದ ಮೇಲೆ ಉಪ್ಪುಕಟ್ಟೆ ಔಷಧಿ ಕತೆನ ಆಗ ನೋಡ್ತಾ ಇರ್ರಿ. ಕಣ್ ಕಡೆ ಕ್ಯಾಮ್ರಾ ಟೆಸ್ಟ್ ಮಾಡಿಸದೆ ಇದ್ರೆ ನೋಡ್ತಾ ಅದು ಕೊಡ್ಸರಪ್ಪ. ಅದು ಯಾವ್ಯಾವ ಔಷಧಿ ಕೊಡಿಸ್ತೀರಾ ನಾನು ನೋಡೇ ಬಿಡ್ತೀನಿ. ಹಾಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅನ್ಬೇಕು. ನೆಟ್ಟಿಗೊಂದು ಆಸ್ಪ್ರಿನ್ ಅನಾಸಿನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಕರೆಕ್ಟಾಗಿ ಆಸ್ಪತ್ರೆಗಳಲ್ಲಿ. ಇನ್ನು ಇದು ಕೊಡ್ತಾರಂತೆ, ಸಪ್ಲೈ ಇಲ್ಲ. ಬಿಟ್ಬಿಡ್ಬೇಕು. ನೀವು ಕೊಟ್ಕೊಳ್ಳಿ ಪುಕ್ಕಟ್ಟೆ, ಬೇಡ ಅಂದವ್ನು ಅವನು. ಪುಕ್ಕಟ್ಟೆ ಬೇಕಾದವ್ರು ಪುಕ್ಕಟ್ಟೆ ತಗೊಂಡು ಹೋಗ್ತಾರೆ. ಸಿಕ್ಕದೆ ಇದ್ರೆ ಅಲ್ಲಿ ಜನೌಷಧಿಗೆ ಹೋಗಿ ಚೀಪಾಗಿ ಸಿಕ್ಕಿದ್ರು ತಗೋತಾರೆ. ಬೇಡವಾ, ವ್ಯಾಪಾರನೇ ಆಗಿಲ್ವ ಅವರೇ ಬಾಗಿಲು ಹಾಕೊಂಡು ಹೋಗ್ತಾರೆ. ಹೌದು, ವ್ಯಾಪಾರ ಆಗಿಲ್ಲ ಅಂದ್ರೆ ಯಾಕಿರ್ತಾರೆ? ಎಸ್.